ತಗೊಳ್ಳಿ ಒಂದು ನಿಮಿಷ ಹಂಗಿರಿ ಸರ್. ಕಮಂತಿ ನನ್ನ ಮಗನೇ ಕನ್ನಡದಲ್ಲೇ ಮಾಡಿಸಿರೋದು ನಿಮ್ಗೆ ಗೊತ್ತಿದೆ. ಹೌದು, ಇಲ್ಲ ಇದನ್ನು ಡೈರೆಕ್ಟ್ ಇದನ್ನೇ ಕನ್ನಡದಲ್ಲೇ ಹೇಳಿದ್ರು. ಐ ಆಮ್ ಸಾರಿ, ಇದುವಾಗ್ಲೂ ಖುಷಿ ಆಯ್ತು ನೀವು ಕೇಳಿದ್ದು. ಇದು ನಮ್ಮ ಮಿಸ್ಟೇಕ್, ನಮ್ಮ ಟೀಮ್ ಇಂದ ಮಿಸ್ಟೇಕ್ ಆಗಿರೋದು. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟ್ ಟೈಮ್ ಇದು ಹಿಂಗೆ ಆಗಲ್ಲ. ಇನ್ನೊಂದು ಸಾಂಗ್ ಬರುತ್ತೆ, ಡ್ಯೂಯೆಟ್ ಸಾಂಗ್. ಸೊ ಇನ್ನೊಂದು ಸಾಂಗು ಅದು ಸಿನಿಮಾದಲ್ಲಿ ಪ್ಲೇ ಆಗುತ್ತೆ. ಅಂದರೆ ಅದಂತರೂ ಸಿನಿಮಾ ನೋಡಿದಾಗ ಇಂಪ್ಯಾಕ್ಟ್ ಅನ್ಸುತ್ತೆ. 4 ಹಾಡು. ಹಾಂ, ಎಕ್ಸ್ಟ್ರಾರ್ಡನರಿ ಫೀಡ್ಬ್ಯಾಕ್ ಸಿಕ್ಕಿದೆ. ಇದು ರಿಲೀಸ್ ಆದಮೇಲೆ ಇನ್ನೂ ಹೈಟ್ ಆಗುತ್ತೆ. ಥ್ಯಾಂಕ್ ಯು. ಇಲ್ಲ, 2 ಗಂಟೆ. ಹಾಂ, ಇದನ್ನು ಆ್ಯಕ್ಚುಲಿ ಹೇಳಿದ್ರು ಕನ್ನಡದಲ್ಲೇ ಮಾಡೋಣ, ಇಂಗ್ಲೀಷಲ್ಲಿ ಬೇಡ ಅಂತ. ಆ್ಯಕ್ಚುಲಿ ನಾವು ಸ್ವಲ್ಪ ಡಿಸ್ಕಷನ್ ಮಾಡ್ಕೊಂಡು ನಮ್ಮ ಟೀಮ್ ಮತ್ತೆ ಇದು ಮಿಸ್ಟೇಕ್ ಮಾಡಿದ್ದು. ಹಂಗಾಗಿ ಪಾಪ ನಮ್ಮ ಡೈರೆಕ್ಟರ್ ಇದಕ್ಕೂ ಸಂಬಂಧ ಇಲ್ಲ ಮತ್ತು ಮ್ಯೂಸಿಕ್ ಡೈರೆಕ್ಟರ್ಗೂ ಸಂಬಂಧ ಇಲ್ಲ. ಏನೋ ಸಣ್ಣ ಮಿಸ್ಟೇಕ್ ಆಗಿದೆ. ನೆಕ್ಸ್ಟ್ ಟೈಮಿಂದ ಈ ಥರ ಆಗ್ತಿರೋ ಥರ ನಾವು ನೋಡ್ಕೋತೀವಿ. ಸಿನಿಮಾ ಬಗ್ಗೆ ಸಿನಿಮಾ ನೀವೇ ನೋಡ್ತಿದ್ದೀರಲ್ಲ, ಅವರು ನಮ್ಮ ಡೈರೆಕ್ಟ್ ಏನು ಕನಸು ಕಾಣಿದ್ದಾರೆ ಅದನ್ನು ನಾವು ಕಟ್ಕೊಟ್ಟಿದ್ದೀವಿ. ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಧನು ಮಾಸ್ಟ್ರು, ಪ್ರಣಾಮ್ ಸರು, ನಮ್ಮ ಖುಷಿ ಮೇಡಮು, ನಮ್ಮ ಸಚಿನ್ ಬಸ್ರವರು, ಇವರೆಲ್ಲ ಆ್ಯಕ್ಚುಲಿ ನನಗೆ ಒಂದು ಸಪೋರ್ಟಿಂಗ್. ಯಾಕೆಂದರೆ ಇವರೆಲ್ಲರೂ ವರ್ಕು ಚೆನ್ನಾಗಿರೋದ್ರಿಂದ ನಂದು ಒಂದು ತೂಕ ಸಿಕ್ಕಿದೆ. ಹಂಗಾಗಿ ಇದು ಟೀಮ್ ವರ್ಕ್, ನಾವೆಲ್ಲರೂ ಶೇರ್ ಮಾಡಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಸರ್, ಏನಂದರೆ ಈ ಕ್ಯಾಮ್ರಾದು ಅಷ್ಟೇ ನಮ್ಮ ಡೈರೆಕ್ಟ್ರು ಆ್ಯಕ್ಚುಲಿ ಕಾಂಪ್ರಮೈಸ್ ಆಗಲ್ಲ. ಫಸ್ಟೇ ಹೇಳಿದ್ರು ಸಾಂಗ್ ಇಡೀ ಸಿನಿಮಾ ಟೋಟಲಿ ನನಗೆ ಶಾರ್ಟ್ ಕಂಪೋಸಿಂಗ್ ಹಿಂಗೆ ಬೇಕು, ನಿನ್ಗೇನು ಎಕ್ವಿಪ್ಮೆಂಟ್ಸ್ ಬೇಕು ಕೇಳೋ, ಆದರೆ ನಾನೇನು ವಿಜುವಲೈಸೇಷನ್ ಐತೆ ಅದು ನೀನು ಕಟ್ಕೊಡ್ಬೇಕು ಅಂತ ಹೇಳಿದ್ರು. ಹಂಗಾಗಿ ನಾನೇನು ಎಕ್ವಿಪ್ಮೆಂಟ್ಸ್ ಕೇಳಿದ್ದೀನಿ ಎಲ್ಲ ಕೊಟ್ಟಿದ್ದಾರೆ. ಹಂಗಾಗಿ ನಮ್ಮ ಪ್ರೊಡ್ಯೂಸರ್ಗೂ ಮತ್ತು ನಮ್ಮ ಡೈರೆಕ್ಟ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೂ ಇಷ್ಟಪಡ್ತೀನಿ. ಹಂಗಾಗಿ ಆ್ಯಕ್ಚುಲಿ ಇಷ್ಟೆಲ್ಲ ಕ್ವಾಲಿಟಿ ಕೊಡೋಕ್ಕೆ ಆಗಿತ್ತು. ಇಲ್ಲ ಸರ್, ಯಾರು ಕ್ಯಾಮ್ರಾನಲ್ಲೇ SSD+ ಮಾಡೋದು, ಇರೋದ್ರಲ್ಲೇ ಕ್ವಾಲಿಟಿ ಕೊಟ್ಟಿದ್ದೀವಿ. ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್. ಮೀಟಿಂಗಲ್ಲಿದ್ದೆ, ಬರೋಕ್ಕಾಗಲಿಲ್ಲ. ಅದಕ್ಕೆ ಈಗ ನಾನು ಬಿಗಿನಿಂಗ್ ಇರಬೇಕು. ಯಾಕಂದರೆ ಶ್ರೀಕಾಂತ್ ಸರ್ ಯಾವಾಗ ಸಿಕ್ಕಿದ್ರು ಮಾಸ್ಟರ್ ನಮ್ಮ ಪಿಕ್ಚರ್ ಸಾಂಗ್ಸ್ ಇದೆ, ತುಂಬ ಚೆನ್ನಾಗಿ ಬೇರೆ ಬೇರೆ ಥರ ಪ್ಲಾನ್ ಮಾಡಿಬಿಟ್ಟಿದ್ದೀನಿ. ಅಂದರೆ ಎಷ್ಟು ಕಾನ್ಫಿಡೆಂಟಾಗಿ ಹೇಳೋದು ಅಂದರೆ, ನಾನಿನ್ನೂ ಸಾಂಗ್ ಕೇಳಿಲ್ಲ, ಅವ್ರು ಆಲ್ರೆಡಿ ಸಾಂಗ್ನ ನೋಡ್ಬಿಟ್ಟಿದ್ರು. ಅಷ್ಟು ಕಾನ್ಫಿಡೆಂಟಾಗಿ ಹೇಳೋರು, ಮಾಸ್ಟರ್ ಈ ಥರನೇ ಹಿಂಗಿರುತ್ತೆ, ಈ ಥರನೇ ಹಿಂಗಿರುತ್ತೆ. ಅಂದರೆ ನಮಗೂ ಅವ್ರ ಜೊತೆ ನಾನು ಜೊತೆಗೆ ವರ್ಕ್ ಮಾಡಿದ್ದೀನಿ, ಕೆಲಸ ಮಾಡಿದ್ದೀನಿ. ಬಟ್ ಅವ್ರು ಅಷ್ಟು ಫಸ್ಟ್ ಟೈಮ್ ಮಾಡಬೇಕಾದ್ರೆ ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಅಂದರೆ ನಂಗೆ ತುಂಬ ಖುಷಿ ಆಗ್ತಾ ಇತ್ತು. ಎಸ್ಪೆಷಲಿ ಥ್ಯಾಂಕ್ಸ್ ಟು ಪ್ರೊಡ್ಯೂಸರ್ ಸರ್ ನಮಗೆ. ಯಾಕಂದರೆ ಈ ನೈಟ್ ಎಫೆಕ್ಟ್ ಸಾಂಗ್ ಮಾಡೋದು ಇವತ್ತಿನ ಕಾಲಕ್ಕೆ ತುಂಬ ಕಷ್ಟದ ವಿಷಯ. ಅದಕ್ಕೆ ಬೇರೆ ಎಲ್ಲ ಪ್ಲಾನ್ ಮಾಡಿ, ಮಳೆ ನೈಟ್ ಎಫೆಕ್ಟ್, ನೈಟ್ ಮಳೆ ಬಂದರೆ ನಿಲ್ಲಲ್ಲ ಅಂತೆಲ್ಲ ಏನೇನೋ ಪ್ಲಾನ್ ಮಾಡಿ ಒಂದು ಡೇಟ್ ಫಿಕ್ಸ್ ಮಾಡಿದ್ವಿ. ಏನಾದರೂ ಮಳೆ ಬಂದರೂ ಈ ಸಾಂಗ್ ಮಾಡಲೇಬೇಕು ಅಂತೇಳಿ ನಾವು ಒಂದು ಅಷ್ಟು ಮುದ್ದಾಗಿ ಕಾಣ್ತಾ ಇದೆ ಅಂತ ಅಣ್ಣ ಹೇಳಿದ್ರು. ನನಗೆ ತುಂಬ ಖುಷಿ ಆಯ್ತು. ಯಾಕಂದರೆ ಒಂದು ಪ್ಲಾನ್ ಮಾಡಿ ಬ್ಯಾಕ್ಗ್ರೌಂಡ್ ಲೈಟಿಂಗ್ ಮಾಡಿ ಫೋರ್ಗ್ರೌಂಡ್ ಆ ಮಿಸ್ಟ್ ಫೀಲ್ ಕೊಟ್ಟರೆ ಮುದ್ದಾಗಿ ಕಾಣ್ತಾರೆ. ಆ ಥರ ಪ್ಲಾನ್ ಮಾಡಿ ಮಾಡ್ಕೊಂಡ್ವಿ. ಲೈಟಿಂಗ್ ಪ್ಯಾಟರ್ನ್ ನಾನು ಕೃಷ್ಣ ಸರ್ ಲೊಕೇಶನ್ಗೆ ಹೋಗಿ ಇಲ್ಲಿಂದೇ ಲೈಟ್ ಆನ್ ಮಾಡಬೇಕು, ಜಾಸ್ತಿನೂ ಲೈಟ್ ಇರಬಾರ್ದು, ಕಮ್ಮಿನೂ ಇರಬಾರ್ದು, ಆರ್ಟಿಸ್ಟ್ ಮೇಲೂ ಇಷ್ಟು ಲೈಟ್ ಇರಬೇಕು ಅಂತೆಲ್ಲ ಪ್ಲಾನ್ ಮಾಡಿದ್ದು. ಒಂದು ವಿಷಯ ಹೇಳ್ತೀನಿ, ಈ ಸಾಂಗ್ಗೆ 50% ಪವರು ನಮ್ಮದು, ಕ್ಯಾಮ್ರಾಮ್ಯಾನ್ದು, ಡೈರೆಕ್ಟರ್ ಸರ್ ಇದ್ರು. ಇನ್ನು ಮಿಕ್ಕಿದ 50% ಪ್ರಣಬ್ ಸರ್ ಮತ್ತು ನಮ್ಮ ಹೀರೋಯಿನ್. ಯಾಕಂದರೆ ಕ್ಲಾಸಿಗೆ ಬಂದು ಅವರು ಒಂದು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನಮ್ಗೊಂದು ಕಾನ್ಫಿಡೆಂಟ್ ಬರೋದು. ಎಷ್ಟು ಸ್ವ್ಯಾಗ್ ಇದೆ ಅಂದ್ರೆ ಅವ್ರಿಗೆ ಒಂದು ಒಳ್ಳೆ ಗ್ರೇಸ್ ಇದೆ. ಈಗ ಕೆಲವರು ಡ್ಯಾನ್ಸ್ ಮಾಡಬೇಕಾದ್ರೆ ಅವ್ರು ಕಷ್ಟಪಟ್ಟು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ಇವ್ರು ಡ್ಯಾನ್ಸ್ ಮಾಡಬೇಕಾದ್ರೆ ಗ್ರೇಸ್ ಆಗಿ ಹೋಗ್ತಾ ಇರುತ್ತೆ, ಡ್ಯಾನ್ಸ್ ಮೇಲೆ ಗಮನನೇ ಇರಲ್ಲ, ಎಕ್ಸ್ಪ್ರೆಷನ್ ಮಾಡಿಕೊಂಡು ಹೀರೋಯಿನ್ ನೋಡ್ಕೊಂಡು ಆರಾಮಾಗಿ ಹೋಗ್ತಾ ಇರ್ತಾರೆ. ಅದೊಂಥರ ಇತ್ತೀಚೆಗೆ ಬರೋ ಇದರಲ್ಲಿ ಅಷ್ಟು ಈಸಿಯಾಗಿ ಡ್ಯಾನ್ಸ್ ಮಾಡೋದ್ರಲ್ಲಿ ನಮ್ಮ ಪ್ರಣಬ್ ಸರ್ ಒಬ್ರು. ಈ ನಮ್ಮ ಇದರಲ್ಲಿ ನಮ್ಮ ಏನು ಲಿರಿಕಲ್ ವಿಡಿಯೋ ಇದೆಯಲ್ಲ, ಇದೇನಿದು 50% ಅಷ್ಟೇ. ಇನ್ನೂ 50% ನಮಗೆ ಫುಲ್ ಸಾಂಗ್ ಅಲ್ಲಿ ಇರುತ್ತೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ.
ಹೀರೋಯಿನ್ ಅವರು ಪ್ರಣಮ್ ಸರ್ನ ಮ್ಯಾಚ್ ಮಾಡೋದು ಕಷ್ಟ ಅಂತ ಸ್ಟಾರ್ಟ್ ಮಾಡ್ಕೊಂಡ್ಬಂದು ಅವ್ರ ಲೆವೆಲ್ಗೆ ಪ್ರಾಕ್ಟೀಸ್ ಮಾಡಿ ತುಂಬ ಟೈಮ್ ತಗೊಂಡು ಪ್ರಾಕ್ಟೀಸ್ ಮಾಡಿದ್ದಾರೆ. ಥ್ಯಾಂಕ್ಸ್ ಟು ಮೈ ಟೀಮ್. ಯಾಕಂದ್ರೆ ಈ ಸಾಂಗು ಇಷ್ಟು ಚೆನ್ನಾಗಿ ಬರ್ಬೇಕಂದ್ರೆ ಡೈರೆಕ್ಟರ್ ಸರ್ ಇರಲಿ, ಪ್ರೊಡ್ಯೂಸರ್ ಸರ್ ಇರಲಿ, ಆಮೇಲೆ ಕ್ಯಾಮ್ರಾಮನ್ ಆಗಿರಲಿ, ಅಸಿಸ್ಟೆಂಟ್ ಡೈರೆಕ್ಟರ್ಸ್, ಅಸೋಸಿಯೇಟ್ ಡೈರೆಕ್ಟರ್ ಎವ್ರಿ ಡೇ ಬಂದು ವಿಡಿಯೋ ಮಾಡೋರು. ಇದರಲ್ಲಿ ಇವತ್ತು ಇಷ್ಟು ಇಂಪ್ರೂವೈಸ್ ಆಗಿದೆ ಅಂತ ನಮ್ಮ ಅಸಿಸ್ಟೆಂಟ್ಸು, ನಮ್ಮ ಟೀಮು ಎಲ್ಲರೂ ತುಂಬ ಚೆನ್ನಾಗಿ ಕಷ್ಟಪಟ್ಟು, ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರಾಜ್ ಸರ್ ಲೊಕೇಶನ್ ಬಂದಿದ್ರು. ಅವತ್ತಂತೂ ನಂಗೆ ತುಂಬ ಖುಷಿ. ಯಾಕಂದ್ರೆ ಪ್ರಣಮ್ ಸರ್ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ದೇವರಾಜ್ ಸರ್ ಮುಂದೆ ಲೈಟಾಗಿ ಮಳೆ ಬರ್ತಾ ಇದೆ, ನಮ್ದು ಇಷ್ಟು ಆ್ಯಡ್ ಆಗಿದೆ, ಒಂದು ಶಾರ್ಟ್ ತೆಗೆದ್ವಿ, ಅಲ್ಲೇ ನಮಗೆ ನೋಡಿದಾಗಲೇ ವಾವ್ ಅನಿಸ್ತಾ ಇತ್ತು. ಬಟ್ ಈಗಲೂ ಆ ಶಾರ್ಟ್ ಬಂದಿದೆ, ಅದು ಬಂದಿದ ತಕ್ಷಣ ಎಲ್ಲ ವಾವ್ ಅನಿಸೋ ಥರ ಆಗುತ್ತೆ. ಥ್ಯಾಂಕ್ಸ್ ಟು ಮೈ ಟೀಮ್. ಮತ್ತೆ ನಾನು ಹೇಳ್ತೀನಿ, ಡೆಫಿನೆಟ್ಲಿ ಇನ್ನೂ ಒಂದು ಸಾಂಗ್ ಇದೆ, ಅಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಒಂದೊಂದು ಸಾಂಗು ಒಂದೊಂದು ಎಲಿಮೆಂಟ್, ನಾನು ಈ ಸಿನಿಮಾದ ಒಂದಷ್ಟು ಎಲಿಮೆಂಟ್ಸ್ ನೋಡಿದ್ದೀನಿ ಸಾಂಗ್ ಬಿಟ್ಟು. ಈ ಸಿನಿಮಾ ಎಲ್ಲರ ಮನಸ್ಸಿಗೂ ಇಷ್ಟ ಆಗುತ್ತೆ ಅಂತ ನನ್ಗೆ ಅನಿಸ್ತಾ ಇದೆ. ಆ ಪಾಸಿಟಿವ್ನೆಸ್ ಇಲ್ಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ನಿಮ್ದೆಲ್ಲ ಸಪೋರ್ಟ್ ಬೇಕು. ಥ್ಯಾಂಕ್ ಯು ಸೊ ಮಚ್. ಡೇ ಒನ್ ಇಂದನೂ ನೀವೆಲ್ಲರೂ ನಂಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ನಮ್ಮ ಸನ್ ಆಫ್ ಮುತನ ಸಿನಿಮಾ ತಂಡದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಅವ್ರು ಹೇಳಿದ್ರು ಅದೇ ಮಿಡ್ ನೈಟ್ ಅಲ್ಲಿ ಬಂದ್ರು, ಬೇರೆ ಸ್ಟೇಟ್ ಇಂದ ಬಂದು ಮಾಡಿದ್ರು ಅಂತ. ಸೊ ತುಂಬಾ ಖುಷಿ ಆಗತ್ತೆ. ಕನ್ನಡದಲ್ಲೂ ಅಂದ್ರೆ ರೀಸೆಂಟ್ ಆಗಿ ನಾನು ಒಂದು ಹಾನೆಸ್ಟ್ ಆಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ನಾನು ತುಂಬಾ ಕೊರೀತಾ ಇತ್ತು ಈ ವಿಷಯ. ಏನಂದ್ರೆ ಅಯ್ಯನ ಮನೆ ಬಂತು, ಅಯ್ಯನ ಮನೆ ಚೆನ್ನಾಗಾಯ್ತು, ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲೂ ಡಬ್ ಆಯ್ತು. ನನಗೆ ಒಬ್ರು ಜರ್ನಲಿಸ್ಟ್ ಫೋನ್ ಮಾಡ್ಬಿಟ್ಟು ಹೇಳಿದ್ರು, ಓ ಅಯ್ಯನ ಮನೆ ಚೆನ್ನಾಗಾಯ್ತು, ಹಂಗಂದ್ರೆ ಏನು ಸುರಿತಾ ಇದೆಯಾ ಇದು ಆಪರ್ಚುನಿಟೀಸ್ ಅಲ್ಲ ಅಂತ ಹೇಳಿದ್ರು. ನಮ್ಗೆ ಬರ್ತಾ ಇದೆ, ಬೇರೆ ಆಪರ್ಚುನಿಟೀಸ್ಗಳು ಬರ್ತಾ ಇದೆ, ಬಟ್ ಕನ್ನಡದಲ್ಲಿ ಬರ್ತಾ ಇಲ್ಲ, ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಬರ್ತಾ ಇದೆ ಅಂತ. ಗೊತ್ತಿಲ್ಲ ಅದೇನಂತ, ನಾನು ಅದನ್ನ ನೋಡ್ಬೇಕು ಯಾಕೆ ಹಿಂಗ ಆಗ್ತಾ ಇದೆ ಅಂತ. ಕನ್ನಡ ಬಿಟ್ಟು ಬೇರೆ ಲ್ಯಾಂಗ್ವೇಜಸ್ ಅಲ್ಲೆಲ್ಲ ಬರ್ತಾ ಇದೆ ಹೊರತು ಕನ್ನಡದಲ್ಲಿ ಒಂದು ಸ್ಕ್ರಿಪ್ಟ್ ಕೇಳಿಲ್ಲ ನಾನು. ಸೊ ಡೋಂಟ್ ನೋ ಏನದು ಅಂತ, ರೀಸನ್ನೇ ಗೊತ್ತಿಲ್ಲ. ನೋಡೋಣ ಮುಂದಕ್ಕೆ ಏನಾದರೂ ಒಳ್ಳೊಳ್ಳೆ ಸ್ಕ್ರಿಪ್ಟ್ಸ್ ಕನ್ನಡದಲ್ಲಿ ಸಿಕ್ಕಿದ್ರೆ ಇನ್ನೂ ಖುಷಿ ಆಗುತ್ತೆ. ಇಂಥ ಒಳ್ಳೊಳ್ಳೆ ಟೀಮ್ಗಳ ಜೊತೆ ನಾನು ವರ್ಕ್ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಖುಷಿ ಇದೆ. ಹಾಗೆ ಹೇಳ್ದಂಗೆ ಸಾಂಗ್ಗಳ ಬಗ್ಗೆ, ನಮ್ಮ ಸಿನಿಮಾದ ಸಾಂಗ್ಗಳ ಬಗ್ಗೆ ಹೇಳ್ಬೇಕಂದ್ರೆ 4 ಸಾಂಗ್ ಇದೆ, ಸಕ್ಕತ್ತಾಗಿದೆ 4 ಸಾಂಗ್ಗಳು. ನೆಕ್ಸ್ಟ್ ಒಂದು ಡ್ಯುಯೆಟ್ ಸಾಂಗ್ ಬರುತ್ತೆ, ಅದು ತುಂಬ ಚೆನ್ನಾಗಿದೆ. ಮಿಡ್ ನೈಟು ರಸ್ತೆಯಲ್ಲಿ ನಾವು ಆಲ್ಮೋಸ್ಟ್ ಒಂದು 15 ಡೇಸಿಂದ ರಿಹರ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಏನೋ ಕಷ್ಟ ಪಡ್ಕೊಂಡು ಪ್ರಣಮ್, ಅದೇ ಮಾಸ್ತರ್ ಹೇಳ್ದಂಗೆ ಪ್ರಣಮ್ ಲೆವೆಲ್ಗೆ ಮ್ಯಾಚ್ ಮಾಡೋಕೆ ನಾನು ಟ್ರೈ ಮಾಡಿದ್ದೀನಿ. ಬಿಕಾಸ್ ಡಾನ್ಸ್ ಎಲ್ಲ ನನಗೆ ಸಿನ್ಸ್ ಐ ಕ್ಲಾಸಿಕಲ್ ಡಾನ್ಸರ್, ಐ ವಾಸ್ ಅ ಕ್ಲಾಸಿಕಲ್ ಡಾನ್ಸರ್, ಒಂದು ಸ್ವಲ್ಪ ಫ್ರೀ ಸ್ಟೈಲ್ ಎಲ್ಲ ಕ್ಲಾಸಿಕಲ್ ಥರನೇ ಸ್ಟೈಲ್ ಬರುತ್ತೆ. ಸೊ ಅದನ್ನೆಲ್ಲ ಮಾಸ್ಟರ್ ನಮಗೆ ಮತ್ತು ಮಾಸ್ಟರ್ ಸ್ಟೂಡೆಂಟ್ಸ್ ಎಲ್ಲರೂ, ಅಸಿಸ್ಟೆಂಟ್ಸ್ ಎಲ್ಲರೂ ನನಗೆ ಸಿಕ್ಕಾಪಟ್ಟೆ ಮೋಲ್ಡ್ ಮಾಡ್ತಿದ್ರು. ಮತ್ತು ತುಂಬಾ ಆ ಸ್ಟೈಲ್ ಆಗಿರ್ಬೋದು ಅದನ್ನೆಲ್ಲ ಚೆನ್ನಾಗಿ ಹೇಳ್ಕೊಡ್ತಿದ್ರು. ನಾನು ಅದನ್ನ ಕಲ್ತ್ಕೊಂಡು ಅದಕ್ಕೆ ಜಸ್ಟಿಸ್ ಕೊಟ್ಟಿದ್ದೀನಿ ಅನ್ನೋದು ಗೊತ್ತಿಲ್ಲ, ಮಾಸ್ಟರ್ ಹೇಳಬೇಕು ಅದನ್ನ. ಆ್ಯಂಡ್ ನೀವುಗಳೆಲ್ಲರೂ ಹೇಳಬೇಕು, ಯಾಕಂದರೆ ವಿಡಿಯೋ ಸಾಂಗ್ ಇದು ಆ್ಯಕ್ಚುಲಿ ಮಾಸ್ಟರ್ ಹೇಳ್ದಂಗೆ 50% ಆಫ್ ದ ಸಾಂಗ್ ಅಷ್ಟೇ. ಇನ್ನು ವಿಡಿಯೋಲಿ ಸಿಕ್ಕಾಪಟ್ಟೆ ಮೂವ್ಮೆಂಟ್ಸ್ ಆಗಿರ್ಬೋದು, ಬ್ಲಾಗ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಬಂದಿದೆ. ನಾವಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಇನ್ನೇನು ಆಗಸ್ಟ್ 22ನೇ ತಾರೀಕು ನಮ್ಮ ಸನ್ ಆಫ್ ಮುತನ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಒಂದು ಒಳ್ಳೆ ಪ್ರಯತ್ನ ಇದು, ಒಂದು ಫೀಲ್ ಗುಡ್ ಫಿಲ್ಮ್. ಅಪ್ಪ ಮಗನ ಮಧ್ಯೆ ಬಾಂಧವ್ಯ ಆಗಿರ್ಬೋದು, ಅಥವಾ ನನ್ನ ಪ್ರಣಮ್ ಮಧ್ಯ ಲವ್ ಇದಾಗಿರ್ಬೋದು, ಇದೆಲ್ಲ ತುಂಬ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಶ್ರೀಕಾಂತ್ ಸರು. ಆದಮೇಲೆ ಪುರಾತನ ಫಿಲ್ಮ್ಸ್ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಅಚ್ಚುಕಟ್ಟಾಗಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲರೂ ಲೇಡೀಸಿಂದ ಇರ್ಬೋದು, ನಮ್ಮ ಕೃಷ್ಣಣ್ಣ ಆಗಿರ್ಬೋದು, ಆ್ಯಂಡ್ ಸಚಿನ್ ಸರ್, ಆಮೇಲೆ ನಮ್ಮ ಎಡಿಟರ್ ಸರ್ ಹರೀಶ್ ಸರ್ ಆಗಿರ್ಬೋದು, ಎಲ್ಲರೂ ಅವ್ರವ್ರ ಕೆಲಸನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ರಿಯಲಿ ಐ ಆಮ್ ರಿಯಲಿ ಗ್ರೇಟ್ಫುಲ್. ನನಗೆ ಇಂಥ ಒಂದು ಆಪರ್ಚುನಿಟಿ ಸಿಕ್ಕಿದೆ, ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮದು ಎಕ್ಸ್ಟ್ರಾಡಿನರಿ, ನಮ್ದು ಈ ಥರ ಟ್ವಿಸ್ಟಿಂಗ್ ಇರುತ್ತೆ ಆ ಥರ ಏನೂ ಇಲ್ಲ. ಏನು ಸ್ಟೋರಿ ಇದೆ ಅದನ್ನು ಅಚ್ಚುಕಟ್ಟಾಗಿ ತೋರಿಸಿ
ತೋರಿಸಿದ್ದಾರೆ. ಸೊ ನಾವು ಈ ಥರ ಟ್ವಿಸ್ಟ್ ಬರುತ್ತೆ, ಆ ಥರ ಟ್ವಿಸ್ಟ್ ಬರುತ್ತೆ, ಈ ಥರ ಸೀಕ್ವೆನ್ಸ್ ಇದೆ ಅನ್ನೋದಕ್ಕಿಂತ ಒಂದು ಫೀಲ್ ಗುಡ್ ಫಿಲ್ಮು. ಎಲ್ಲರೂ ಅಂದರೆ ಈಗ ಎಲ್ಲರೂ ಫ್ಯಾಮಿಲಿ ಎಂಟರ್ಟೈನರ್ನ ತುಂಬ ನೋಡ್ತಿದ್ದಾರೆ ಆಡಿಯನ್ಸು, ಅಂದರೆ ಅವರು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಇದು ಪಕ್ಕ ನಾನು ಹೇಳ್ತೀನಿ, ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರು. ಮತ್ತು ಥಿಯೇಟರಿಂದ ವಾಪಸ್ ಮನೆಗೆ ಬರಬೇಕಾದ್ರೆ ಒಂಚೂರಾದ್ರೂ ಒಂದು ಸ್ವಲ್ಪ ಒಂದು ಆ ಎಮೋಷನಲ್ ಇದನ್ನ ಟೇಕ್ ಅವೇ ಮಾಡ್ತಾರೆ ಆಡಿಯನ್ಸ್, ಅದಂತೂ ಪಕ್ಕ. ಮುಗಿಸ್ಕೊಂಡು ಬರೋಕ್ಕೆ ಸ್ವಲ್ಪ ಲೇಟ್ ಆಯ್ತು, ಸೊ ವೆರಿ ವೆರಿ ಸಾರಿ ಮತ್ತೆ ಎಲ್ಲರಿಗೂ. ಆ್ಯಂಡ್ ಸಾರಿ ಸರ್, ಸಾರಿ ಸರ್. ಆಮೇಲೆ ಸೊ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ಈ ಥರ ಕೂತ್ಕೊಂಡು ನಿಮ್ಮ ಜೊತೆ ಮಾತಾಡೋಕ್ಕೆ ಅವಕಾಶ ಸಿಕ್ಕಿದೆ, ಬಹಳ ಖುಷಿ ಆಗ್ತದೆ. ಸನ್ ಆಫ್ ಮುತ್ತಣ್ಣ ಸಿನಿಮಾ ನನ್ನ ಮೊದಲನೇ ದಿವಸ ಕತೆ ಕೇಳಿದಾಗಿಂದ ಇವತ್ತವರೆಗೂ ನನ್ನ ಮನಸ್ಸಲ್ಲಿ ಭಾಳ ಹತ್ರವಾಗಿದೆ ಸಿನಿಮಾ. ರಿಲೀಸ್ ಆದ್ಮೇಲೆ ಕೂಡ ಒಂದು ವರ್ಷ ಆದ್ಮೇಲೂ ಸಿನಿಮಾ ತುಂಬಾ ಹತ್ರವಾಗಿತ್ತು ನನಗೆ. ಶ್ರೀಕಾಂತ್ ಅವರು ಕತೆ ಹೆಂಗ್ ಹೇಳಿದ್ರು ಗೊತ್ತಿಲ್ಲ, ಬಟ್ ಕತೆ ಸಖತ್ತಾಗಿತ್ತು. ಅವ್ರೊಂದು ಸ್ಟೈಲ್ ಇದೆ ಕತೆ ಹೇಳೋದು, ಬಹಳ ಚೆನ್ನಾಗಿ ಹೇಳ್ತಾರೆ. ಸರ್ ಅದು ಒನ್ಸ್ ಅಪಾನ್ ಅ ಟೈಮು ಅದಾಗಿರುತ್ತೆ ಅಂತ, ಬಟ್ ಏನ್ ಹೇಳಿದ್ರು ಅಚ್ಚುಕಟ್ಟಾಗಿ ತುಂಬಾ ಅರ್ಥ ಆಗಂಗೆ ಹೇಳ್ತಾರೆ. ಸೊ ಕತೆ ಹೇಳ್ದಾಗಲೇ ಡ್ಯಾಡಿ ಜೊತೆ ಕೂತ್ಕೊಂಡು ಕತೆ ಕೇಳಿದೆ. ಸೊ ಡ್ಯಾಡಿ ಕತೆ ಕೇಳಿದ ತಕ್ಷಣ ಅವ್ರು ಏನೂ ಚೇಂಜಸ್ ಇಲ್ಲ. ಯೂಶುವಲ್ ಆಗಿ ಕಮರ್ಷಿಯಲ್ ಸಿನಿಮಾ ಬೇಕು, ಫೈಟ್ಸ್ ಬೇಕು, ಅದು ಬೇಕು ಅಂತ ಸಾಕಷ್ಟು ಜನ ಅದು ಕೇಳ್ತಾರೆ. ಬಟ್ ಈ ಕತೆ ಕೇಳಿದಾಗ ಏನು ಬೇಡ, ಏನು ಚೇಂಜಸ್ ಬೇಡ, ಗೋ ಅಹೆಡ್, ತುಂಬಾ ಚೆನ್ನಾಗಿದೆ ಕತೆ, ಆಲ್ ದಿ ಬೆಸ್ಟ್ ಅಂತ ಡ್ಯಾಡಿ ಹೇಳಿದ್ರು. ಸೊ ಅವಾಗಿಂದ ಶುರುವಾಗಿ ಜರ್ನಿ. ಒಬ್ಬೊಬ್ರೆ ಎಲ್ಲ ಫ್ಯಾಮಿಲಿ ತರ ಆಗಿದ್ದೀವಿ ಈಗ. ಫಸ್ಟ್ ಆಫ್ ಆಲ್ ನಮ್ಮ ಪ್ರೊಡ್ಯೂಸರ್ಸ್ ಪುರಾತನ ಫಿಲ್ಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಅವರು ಮಂತ್ರಾಲಯಲ್ಲಿ ಇದ್ರು, ಫೋನ್ ಮಾಡಿದಾಗ ಫೋನಲ್ಲೇ ಎಲ್ಲ ಓಕೆ ಆಗಿತ್ತು. ಆ್ಯಂಡ್ 10 minutes ಕಾಲ್ ಅನ್ಸುತ್ತೆ, ಎವ್ರಿಥಿಂಗ್ ವಾಸ್ ಫಿಕ್ಸ್ಡ್, ಏನು ಡೌಟ್ ಇರಲಿಲ್ಲ. ಅಲ್ಲಿಂದ ಇಲ್ಲಿ ತನಕ ಸಿನಿಮಾ ಸ್ಮೂತ್ ಆಗಿ ಆರಾಮಾಗಿ ಖುಷಿಯಾಗಿ ಮಾಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ನನ್ನ ಇಡೀ ತಂಡಕ್ಕೂ ಅಷ್ಟೇ ತುಂಬಾ ಥ್ಯಾಂಕ್ಸ್. ನಮ್ಮ DOP ಕೃಷ್ಣ ಅವರು ಸ್ಕೇಟಿಂಗ್ ಮಾಡ್ತಾನೆ ಇದ್ರು, ನಾವು ಕಾಯ್ತಾನೆ ಇದ್ದೀವಿ, ಹೆಸರಲ್ಲೂ ಬಂದ್ಬಿಡ್ತು, ಬಟ್ ಸ್ಕೇಟಿಂಗ್ ಮಾಡಿಲ್ಲ ಇನ್ನು. ಅವರು ಇಸ್ ಜೆಂಟಲ್ಮ್ಯಾನ್ ಅವರು ಕೃಷ್ಣ, ಬಹಳ ಚೆನ್ನಾಗಿ ಮುದ್ದಾಕ ತೋರಿಸಿದ್ದಾರೆ ನಾವೆಲ್ಲರೂ. ರಂಗಾಯಣ ರಘು ಸರ್ ತುಂಬಾ ಮುದ್ದಾಗಿ ಕಾಣಿಸ್ತಾರೆ ಇದರಲ್ಲಿ. ಆ್ಯಂಡ್ ಎಕ್ವಿಪ್ಮೆಂಟ್ಸು ಅಷ್ಟೇ, ಅವ್ರು ಎಷ್ಟು ಏನ್ ಬೇಕು ಕ್ಲಾರಿಟಿ ತುಂಬಾ ಚೆನ್ನಾಗಿತ್ತು ಅವ್ರಿಗೆ. ಆ್ಯಂಡ್ ಮೋರ್ ದೆನ್ ಎವ್ರಿಥಿಂಗ್ ಎಷ್ಟೊಂದು ಎಕ್ವಿಪ್ಮೆಂಟ್ಸ್ ಪರ್ಚೇಸ್ ಮಾಡಿದ್ದಾರೆ ಈ ಸಿನಿಮಾಗೆ. ಆ್ಯಂಡ್ ತುಂಬಾ ಕ್ಲಾರಿಟಿ ಇದೆ. ಆಮೇಲೆ ನಮ್ಮ ಕ್ವಾಲಿಟಿ ನಿಜವಾಗ್ಲೂ ನಮ್ಮ ಎಡಿಟರ್ ಸರ್ ಹೇಳ್ತಿದ್ರು, ಸರ್ ನೀವು ಕ್ಲಾಸ್ ಸಿನಿಮಾ ಸರ್, ಈ ಸಿನಿಮಾ ನಿಮ್ಗೆ ಇಷ್ಟೊಂದು ಕ್ವಾಲಿಟಿ ಬೇಕಾ ಅಂತ ಅವರೇ ಕೇಳ್ತಿದ್ರು. ಸೊ ಆ ಥರ ಕ್ವಾಲಿಟಿ ಕೊಟ್ಟಿದ್ದಾರೆ ನಮ್ಮ ಎಡಿಟರು. ಸೊ ಸರ್ ಕೃಷ್ಣ ಅವರು ಆ್ಯಂಡ್ ಸಚಿನ್ ಸರ್, ನೀವು ಇವತ್ತು ಯಾವ್ದ ಹೀರೋ, ನಿಮ್ಮ ಮಧ್ಯಾಹ್ನ, ನಿಮ್ಮ ಸಂಜೆ ಇವತ್ತು, ನಿಮ್ಮ ದಿವಸ ಇವತ್ತು. ಅವರು ಕಮಂಗಿ ನನ್ನ ಮಗನೇ ಆಲ್ರೆಡಿ ನೀವೆಲ್ಲರೂ ಕೇಳಿದ್ದೀರಲ್ವ, ದೊಡ್ಡ ಹಿಟ್ ಆಗಿದೆ ಸಾಂಗು. ಮೆಜಾರಿಟಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಸುಮಾರು ಜನ ಫ್ರೆಂಡ್ಸ್ ಹೇಳೋದು, ಆಟೋ ಹೋಗ್ಬೇಕಾದ್ರೆ ನಿನ್ ಸಾಂಗ್ ಕೇಳಿದೆ ಕಣೋ. ಸೊ ಆಟೋ ರಿಕ್ಷಾಸಲ್ಲಿ ನಮ್ಮ ಸಾಂಗ್ ತುಂಬಾ ಫೇಮಸ್ ಆಗಿದೆ ಅಂತ ಗೊತ್ತಾಯ್ತು. ಸೊ ಫಸ್ಟ್ ಆಫ್ ಆಲ್ ಇಡೀ ಕರ್ನಾಟಕ ಜನತೆಗೆ ನಮ್ಮ ಸಾಂಗ್ ಹಿಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಚಿನ್ ಸರ್ ಈ ಥರ ಸಾಂಗ್ಸ್ ಕೊಟ್ಟಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಸಂಜಿತ್ ಹೆಗ್ಡೆ ಅವರು ಈ ಸಚ್ ಡಾರ್ಲಿಂಗ್, ನಮ್ಮ ರೆಕಾರ್ಡಿಂಗ್ ಇದ್ದಾಗ್ಲೂ ಹೋಗಿದ್ದೆ, ಮೀಟ್ ಮಾಡಿದೆ, ಆರಾಮಾಗಿ ಚಿಲ್ಲಾಗಿ ಅವರು ಒಂದು ಝೋನಲ್ಲಿ ಇರ್ತಾರೆ ಯಾವಾಗಲೂ. ಸೊ ಅವ್ರ ವಾಯ್ಸು ಇಡೀ ಕರ್ನಾಟಕಕ್ಕೆ ಇಷ್ಟ, ಇಡೀ ಇಂಡಿಯಾಗೆ ಇಷ್ಟ. ಈಗ ಬಹಳ ತುಂಬಾ ಒಳ್ಳೆ ಸಾಂಗ್ಸ್ ಕೊಡ್ತಿದ್ದಾರೆ. ಆ್ಯಂಡ್ ಸಂಜಿತ್ಗೆ ಥ್ಯಾಂಕ್ ಯು ಹೇಳಬೇಕು, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕಮಿಂಗ್ ಟು ಧನು ಮಾಸ್ಟರ್, ಅವರು ಹೇಳ್ತಾರೆ ನಾವು ನಮ್ಮ ಸಾಗು ಅದು ಇದು ಅಂತ, ಗುರುಗಳ ಹತ್ರ ಇದ್ರೇ ಶಿಷ್ಯರ ಹತ್ರ ಆಗೋದು. ಸೊ ಗುರುಗಳಿಗೆ ಥ್ಯಾಂಕ್ ಯು ಹೇಳಬೇಕು ಫಸ್ಟ್. ಥ್ಯಾಂಕ್ ಯು ಧನು ಮಾಸ್ಟರ್, ಇದು ಒಳ್ಳೆ ಸಾಂಗ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮ್ದು ಏನು ಕಲೆ ಇದೆಯೋ ನೀವು ಅದನ್ನ ಎತ್ತು ತೋರಿಸಿದ್ದೀರಾ. ಸೊ ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಹತ್ರ ಕೊರಿಯೋಗ್ರಾಫರ್ಸ್ ನಮಗೆ ಇದ್ರೆ ನಮಗೆ ಇನ್ನೂ ಸಪೋರ್ಟ್ ಸಿಗುತ್ತೆ. ಆ್ಯಂಡ್ ಕಮಿಂಗ್ ಟು ಖುಷಿ ಅವರು, ನಿಜವಾಗ್ಲು ನಾವು ರಿಹರ್ಸಲ್ಸ್ ಎಲ್ಲ ಮಾಡ್ತಾ ಇದ್ವಿ, ಮಾಸ್ಟರ್ ಹೇಳಿದ್ರಲ್ಲ ರಿಹರ್ಸಲ್ ಎಲ್ಲ ಮಾಡ್ತಾ ಇದ್ವಿ, ಬಹಳ ಮಜಾ ಮಾಡ್ಕೊಂಡು ಆರಾಮಾಗಿ ಮಾಡ್ತಾ ಇದ್ವಿ. 10-12 ದಿವಸ ಅನ್ಸುತ್ತೆ ಜರ್ನಿ, ನಮ್ಗೆ ಏನಿಲ್ಲ ಕೆಲಸ, ಸ್ಟುಡಿಯೋಗೆ ಹೋಗೋದು, ರಿಹರ್ಸ್ ಮಾಡೋದು, ಆರಾಮಾಗಿ ನಕ್ಕೊಂಡು ಮಜಾ ಮಾಡು, ಊಟ ಮಾಡು. ಸೊ ಆ ಥರ ಇತ್ತು ಎಕ್ಸ್ಪೀರಿಯನ್ಸ್. ಆಮೇಲೆ ಇವ್ರು ಹೇಳ್ತಾ ಇದ್ರು ನನ್ನ ಡ್ಯಾನ್ಸಿಂಗ್ ಮ್ಯಾಚ್ ಮಾಡೋದು, ಆ ಥರ ಏನೂ ಇಲ್ಲ. ನೀವು ಸಾಂಗ್ ನೋಡಿದಾಗ ಯಾರಾದ್ರೂ ನನ್ನ ನೋಡಿದ್ರ? ಶಿ ಇಸ್ ವೆರಿ ಗುಡ್ ಡ್ಯಾನ್ಸರ್, ಶಿ ಇಸ್ ಅ ಗ್ರೇಟ್ ಆಕ್ಟರ್.
ಜೊತೆಲಿ ಕೆಲಸ ಮಾಡಿದ್ದು ನನಗೆ ಬಹಳ ಖುಷಿ ಇದೆ, ಖುಷಿ ಅವರೇ. ಆ್ಯಂಡ್ ಶಿ ಇಸ್ ಅ ಗ್ರೇಟ್ ಕೋ ಆರ್ಟಿಸ್ಟ್ ಆಲ್ಸೋ. ನಾವು ಸೆಟ್ ಆರಾಮಾಗಿ ನಡ್ಕೊಂಡು ನಿಜವಾಗ್ಲೂ ನಾವು ಸಿನಿಮಾ ಮುಗಿಸಿರೋದೇ ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾವಾಗ ನೋಡಿದ್ರು ಕಿಚ್ಚಾಟ ಇಲ್ಲ, ಏನೂ ಇಲ್ಲ, ಯಾವಾಗಲೂ ನಗ್ಕೊಂಡು ಮಜಾ ಮಾಡ್ಕೊಂಡೇ ಮಾಡಿದ್ದೀವಿ ಸಿನಿಮಾ. ಸೊ ನಾನು ಅದು ನಿಜವಾಗ್ಲೂ ನಾನು ಮಿಸ್ ಮಾಡ್ತೀನಿ ಆ ದಿನಗಳನ್ನ. ಸೊ ಅದನ್ನೆಲ್ಲ ಏನಕ್ಕೆ ಜಾಸ್ತಿ ಮಾಡ್ತೀನಿ ಅಂದರೆ ನಮ್ಮ ಡೈರೆಕ್ಟ್ರು ತುಂಬಾ ತುಂಬಾ ಮಜಾ ಮಾಡ್ತಿದ್ವಿ. ಆಮೇಲೆ ಕೃಷ್ಣಣ್ಣ ಆಮೇಲೆ ಡೈರೆಕ್ಟರ್ ಎಲ್ಲ ಮುಂಚೆ ನನ್ನ ಫ್ರೆಂಡ್ಸು. ಸೊ ಅವ್ರು ಮಾತಾಡೋ ರೀತಿ, ಅವ್ರು ಮಾತಾಡೋ ಶೈಲಿ ಎಲ್ಲ ಸಕ್ಕತ್ತಾಗಿರ್ತಾ ಇತ್ತು ಸೆಟ್ಟಲ್ಲಿ. ಸೊ ಬಹಳ ಮಜಾ ಮಾಡ್ಕೊಂಡು ಮಾಡಿದ್ದೀವಿ. ಆ್ಯಂಡ್ ರಂಗಾಯಣ ಸರ್ ಬಗ್ಗೆ ನಾನೇ ಹೇಳಿ, ನಾನು ತುಂಬ ಚಿಕ್ಕವನ ಬಗ್ಗೆ ಮಾತಾಡೋಕ್ಕೆ. ಬಟ್ ನನಗೆ ಸೆಟ್ಟಲ್ಲಿ ಅವ್ರು ಎರಡನೇ ತಂದೆ ಥರನೇ ಇದ್ರು. ಏನೇ ಇದ್ರು, ಏನೇ ಚಿಕ್ಕ ಕರೆಕ್ಷನ್ಸ್ ಆಗಿರಲಿ, ನಾನು ಏನಾದ್ರು ಡೌಟ್ ಕೇಳಿದ್ರೆ ಅಥವಾ ಇದನ್ನ ಏನಾದ್ರು ಬೆಟರ್ ಮಾಡ್ಬೋದಾ ಅಂತ ಅವರೇ ನನಗೆ ಹೇಳ್ತಾ ಇದ್ರು, ಇಲ್ಲ ನಾನು ಅವ್ರಿಗೆ ಕೇಳ್ತಿದ್ದೆ, ಅವ್ರು ನನಗೆ ಕಲಿಸ್ತಾ ಇದ್ರು. ಸೊ ಇಟ್ ಇಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ನನಗೆ ಈ ಥರ ನನಗೆ ಇಷ್ಟು ಬೇಗ ಕರಿಯರಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ರೆ ನನಗೆ ಆ್ಯಕ್ಚುಲಿ ಇಟ್ಸ್ ಅ ಪ್ಲಸ್ ಪಾಯಿಂಟ್, ದೊಡ್ಡ ಪಾಸಿಟಿವ್ ಅನ್ಸುತ್ತೆ ನನಗೆ. ಯಾಕಂದರೆ ನಾನು ಮುಂದಿನ ಸಿನಿಮಾ ನೆಕ್ಸ್ಟ್ ಸಿನಿಮಾ ಮಾಡಬೇಕಾದ್ರೆ ಅವ್ರು ಹೇಳ್ಕೊಟ್ಟಿದ್ದೆಲ್ಲ ನಾನು ಕಲಿಯೋದು ನನಗೆ. ಸೊ ಆಸ್ ಅನ್ ಆ್ಯಕ್ಟರ್ ನಾನು ಅದು ಬೆಟರ್ ಆಗ್ತಾ ಹೋಗ್ತೀನಿ ಹೊರತು. ಇಟ್ಸ್ ಇಸ್ ಗ್ರೇಟ್. ಥ್ಯಾಂಕ್ ಯು ರಂಗಾಯಣ ಸರ್ ಇದು ಒಪ್ಕೊಂಡು ನನಗೆ ಮಾಡಿದ್ದಕ್ಕೆ. ಆ್ಯಂಡ್ ಇನ್ನೇನು ಹೇಳಿ, 22 ಆಗಸ್ಟ್ 22 ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ದೀವಿ. ಭಾಳ ಎಕ್ಸೈಟ್ಮೆಂಟ್ ಇದೆ. 7 ವರ್ಷ ಆದಮೇಲೆ ನನ್ನ ಸಿನಿಮಾ ರಿಲೀಸ್ ಆಗ್ತಾ ಇದೆ. ತುಂಬ ಗ್ಯಾಪ್ ಆಗಿತ್ತು. ಸೇಮ್ ಖುಷಿ ಅವರು ಹೇಳ್ದಂಗೆ ಸಾಕಷ್ಟು ಕಾರಣಗಳಿಂದ ಸಿನಿಮಾ ಬರಲಿಲ್ಲ ಅಥವಾ ಒಳ್ಳೆ ಸ್ಕ್ರಿಪ್ಟ್ಸ್ ಬರಲಿಲ್ಲ. ಆ್ಯಂಡ್ ಬಟ್ ನನಗೆ ಈ ಸಿನಿಮಾ ಇಂಥ ಸಿನಿಮಾ ನನಗೆ ಒಂದು ರೀಲಾಂಚ್ ಅಂತ ಹೇಳ್ಬೋದು. ರೀಲಾಂಚ್ಗೆ ಇಂಥ ಸಿನಿಮಾ ಸಿಕ್ಕಿರೋದು ನನಗೆ ನನ್ನ ಪುಣ್ಯ ಮಾಡಬೇಕು ಅನ್ಸುತ್ತೆ, ಅಷ್ಟೇ ಹೇಳೋಕ್ಕಾಗುತ್ತೆ. ಆ್ಯಂಡ್ ಇಂಥ ಒಂದು ತಂಡ ಸಿಕ್ಕಿರೋದು, ಇಂಥ ಒಂದು ಸಿನಿಮಾ ಔಟ್ಪುಟ್ ಬಂದಿರೋದು ನನಗೆ 100%ಗಿಂತ ಜಾಸ್ತಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ಇವತ್ತಿರ್ಕ ನನಗೆ ನನ್ನ ಫಸ್ಟ್ ಸಿನಿಮಾನೂ ಓಡಲಿಲ್ಲ. ಸೊ ಈ ಸಿನಿಮಾ ನಮ್ಮ ಜನನೂ ನನ್ನ ಕೆಲಸ ನೋಡಿಲ್ಲ, ನಾನು ಹೆಂಗೆ ಮಾಡ್ತೀನಿ ಏನು ಮಾಡ್ತೀನಿ ನೋಡಿಲ್ಲ. ಸೊ ನನ್ನ ಟ್ಯಾಲೆಂಟ್ ಅಥವಾ ನನ್ನ ಕಾನ್ಫಿಡೆನ್ಸ್ ಏನಿದೆ, ನನ್ನ ಟ್ಯಾಲೆಂಟ್ ಏನಿದೆ ಅದು ಜನ ಈ ಸಿನಿಮಾಯಿಂದ ನೋಡ್ತಾ ಇರೋದು ನನಗೆ ಬಹಳ ಖುಷಿ ಇದೆ. ಸೊ ಇಡೀ ತಂಡಕ್ಕೆ ಹರೀಶ್ ಕುಮಾರ್ ಸರ್, ಹಲೋ ಸರ್, ಪಾಪ ಅವರು ಫ್ಯಾಮಿಲಿ ಥರ, ಅವರು ಅಣ್ಣನ ಸಿನಿಮಾನೂ ಅವರೇ, ನನ್ನ ಸಿನಿಮಾನೂ ಅವರೇ. ಸೊ ಫ್ಯಾಮಿಲಿ ಇರ್ತಾರೆ ಅಂತಲೇ ಹೇಳ್ಬೋದು. ಅವ್ರ ಬಗ್ಗೆ ನಾನು ಸಾಕಷ್ಟು ಸಿನಿಮಾ ಮಾಡಿದ್ದಾರೆ, ಅವ್ರ ಬಗ್ಗೆ ಏನು ಹೇಳೋದು ಹೆಚ್ಚಿಲ್ಲ. ಬಟ್ ಈ ಸಿನಿಮಾಲು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಡೈರೆಕ್ಟರ್ ಅವರು ಸೇರ್ಕೊಂಡ್ರೆ ನೀವು ಸಿನಿಮಾ ನೋಡೋದು ಗೊತ್ತಾಗುತ್ತೆ ಯಾವ ಲೆವೆಲ್ ಬಂದಿದೆ ಸಿನಿಮಾ ಅಂತ. ಸೊ ಹರೀಶ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಮತ್ತೊಮ್ಮೆ ಎಲ್ಲರಿಗೂ ಕ್ಷಮೆಯಲ್ಲಿ ನಾನು ತಡ ಮಾಡಿದ್ದು. ಆ್ಯಂಡ್ ಭಾನುವಾರ ಎಲ್ಲರೂ ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಿದ್ದೀರಾ. ಎಲ್ಲ ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರಿಗೆ ಎಲ್ಲರಿಗೂ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ತುಂಬಿರೋ ಪಾತ್ರ, ಒಂದು ಮೆಚ್ಯೂರ್ ಪಾತ್ರ. ಆ್ಯಂಡ್ ಒಬ್ಬ ಮಗ ಅಪ್ಪನ ಹೆಂಗ್ ನೋಡ್ಕೊತಾನೆ, ಹೆಂಗ್ ಏನಾದ್ರು ಪ್ರಾಬ್ಲಮ್ ಆದರೆ ಆ ಪ್ರಾಬ್ಲಮ್ನ ಹೆಂಗ್ ಸಾಲ್ವ್ ಮಾಡಬೇಕು, ಅಪ್ಪನ ತೊಂದರೆ ಆಗುತ್ತೆ. ಸೊ ನನ್ನ ಲವ್ ಸ್ಟೋರಿಯಲ್ಲೂ ಅಷ್ಟೇ, ಖುಷಿಯವ್ರ ಜೊತೆ ಹೆಂಗೆ ಅಂದರೆ, ಸೊ ಅವ್ರಿಗೂ ಪ್ರಾಬ್ಲಮ್ ಆಗದೆ ನಾನು ಹೆಂಗೆ ಸಾಲ್ವ್ ಮಾಡಬೇಕು, ಇಮೋಷನ್ಸ್ ಇಂದಾನೆ ಡೈಲಾಗ್ಸ್ ಇಂದಾನೆ ಸಾಲ್ವ್ ಮಾಡ್ತಾನೆ. ಅಥವಾ ಸೊ ಆ ಥರ ಒಂದು ಪಾತ್ರ, ಒಬ್ಬ ಒಳ್ಳೆ ಮಗನ ಪಾತ್ರ, ಒಬ್ಬ ತುಂಬಾ ಮುಗ್ಧ, ಬಟ್ ಬಾಯ್ ನೆಕ್ಸ್ಟ್ ಡೋರ್ ಅಂತ ಹೇಳ್ತಾರೆ, ಬಾಯ್ ನೆಕ್ಸ್ಟ್ ಡೋರ್ ತುಂಬಾ ಮುಗ್ಧ, ಬಟ್ ಮುಗ್ಧವಾಗಿ ಕಾಣಿಸ್ತಾನೆ. ಬಟ್ ನಮ್ಮ ಡೈರೆಕ್ಟರ್ ಹೆಂಗ್ ತೋರಿಸಿದ ಪಾತ್ರ ಅಂದ್ರೆ ಬಹಳ ಚಾಲಾಕಿಯಿಂದಾನೇ ಇವಾಗ ಮ್ಯಾನೇಜ್ ಮಾಡ್ತಾ ಇರ್ತಾನೆ ಇಮೋಷನ್ಸ್ನ, ಇಬ್ರು ಕ್ಯಾರೆಕ್ಟರ್ಸ್ನ. ಸೊ ಆ ಥರದೊಂದು ಪಾತ್ರ ಸರ್. ಒಂದು ಮೇಜರ್ ಆಗಿರ್ತಾರೆ ಸರ್, ಮಿಲಿಟರಿ, ಎಕ್ಸ್ ಮಿಲಿಟರಿ. ಸೊ ಅವರು ವಿಲ್ ಬಿ ರಿಟೈರ್ಡ್. ಆ್ಯಂಡ್ ಈ ಮಗನ ಕೆಲಸ ಏನಾಗಿರುತ್ತೆ ಅಂದ್ರೆ ಅವ್ರನ್ನ ನೋಡ್ಕೊಳ್ಳೋದು. ಸೊ ಅಷ್ಟೇ. ಸೊ ಅವರಿಬ್ರು ಅನ್ಯೋನ್ಯವಾಗಿ ಆರಾಮಾಗಿ ಅವ್ರ ಜೀವನದಲ್ಲಿ ಯಾರ ಬಾಳಲ್ಲಿ ಇರ್ತಾರೆ ಸರ್. ಆ ಥರ ಒಂದು ರಿಲೇಶನ್ಶಿಪ್ ಅವರಿಬ್ರದ್ದು. ಸೊ ಆ ಥರ ಇರೋ ಸಿಚುವೇಶನ್ ಅಲ್ಲಿ ಒಂದು ಲವ್ ಸ್ಟೋರಿ ಬಂದಾಗ ಟ್ಯಾಂಜೆಂಟ್ಸ್ ಹೆಂಗ್ ಚೇಂಜ್ ಆಗುತ್ತೆ, ಇಮೋಷನ್ಸ್ ಹೆಂಗ್ ಚೇಂಜ್ ಆಗುತ್ತೆ, ಸೊ ಬಾಂಧವ್ಯಗಳು ಹೆಂಗ್ ಚೇಂಜ್ ಆಗುತ್ತೆ. ಸೊ ಅಂಡ್ ನಾಟ್ ಜಸ್ಟ್ ನಮ್ಮ ಮನೆಯಲ್ಲ, ಹೀರೋಯಿನ್ ಮನೆಯಲ್ಲೂ ಅಷ್ಟೇ ಅವ್ರ ಅಪ್ಪನ ಜೊತೆ ಹೆಂಗಿರ್ತಾರೆ. ಸೊ ಅಲ್ಲಿ ಇದರಿಂದ ಏನೇನು ಸಣ್ಣ ವಿಷಯ ಸರ್, ಸಣ್ಣ ವಿಷಯ ಅಂದ್ರೆ ಎಲ್ಲ ದೊಡ್ಡದಾಗುತ್ತಲ್ಲ, ಇಮೋಷನ್ಸ್ ತುಂಬುತ್ತೆ ಚಿಕ್ಕ ವಿಷಯಕ್ಕೂ. ಸೊ ಆ ಥರ ಒಂದು ಕತೆ. ಅಂಡ್ ಬಹಳ ಸೊಗಸಾಗಿ ನಮ್ಮ ಡೈರೆಕ್ಟರ್ ತೋರಿಸ್ತಿದ್ದಾರೆ ಸರ್. ಅಂಡ್ ಡೈಲಾಗ್ಸ್ ನಿಜವಾಗ್ಲೂ
ಎಷ್ಟು ಚೆನ್ನಾಗಿದೆ ಅಂದರೆ ನಮ್ಮ ಡ್ಯಾಡಿ ಸಿನಿಮಾ ನೋಡಿದಾಗ ಫಸ್ಟ್ ಹೇಳಿದ್ದೆ ಶ್ರೀಕಾಂತ್ ಅವರೇ ಡೈಲಾಗ್ಸ್ ಬರ್ತಿರೋದು. ಶ್ರೀಕಾಂತ್ ಡೈಲಾಗ್ಸ್ ತುಂಬ ಚೆನ್ನಾಗಿದೆ ಅಂತ. ಆ್ಯಂಡ್ ಮುಟ್ಟುತ್ತೆ ಡೈಲಾಗ್ಸ್ ಎಲ್ಲ. ಎಲ್ಲರೂ ಮಾತಾಡಬೇಕು. ನಾನು ಬಂದಾಗ ಖುಷಿ ಮೇಡಮ್ ಹೇಳಿದ್ರು, ಮತ್ತು ಪ್ರಣವ್ ಸರ್ ಹೇಳಿದ್ರು. ಸೊ ಏನೇನು ಬೇಕು ಪ್ರತಿಯೊಂದು ಹೇಳ್ಬಿಟ್ಟಿದ್ದಾರೆ. ನಾನು ಹೇಳೋದಿನ ಜಾಸ್ತಿ ಏನಂದರೆ ಡೇ ಒನ್ ಶ್ರೀಕಾಂತ್ ಸರ್ ಆ್ಯಕ್ಚುಲಿ ನಾನು ಶ್ರೀಕಾಂತ್ ಸರ್ ಲೈಕ್ ಒಂದು 8 ವರ್ಷ ಹಿಂದೆ ಫೋನ್ ಕಾಲ್ ಇದ್ದ, ಅವಾಗಿಂದನೂ ಪರಿಚಯದಲ್ಲೇ ಇದೆ. ಬಟ್ ಡೈರೆಕ್ಟಾಗಿ ಮೀಟ್ ಮಾಡಿದ್ದು ಒಂದು 3 years ಬ್ಯಾಕ್. ಸೊ ಡೇ ಒನ್ ಅವರು ನನಗೇನು ಕತೆ ನರೇಟ್ ಮಾಡಿದ್ರು. ಸೊ ಟೀಮ್ ಆ್ಯಕ್ಚುಲಿ ಅವ್ರ ಜರ್ನಿ ಬಂದು ತುಂಬ ದೊಡ್ಡದು. ಲೈಕ್ ಕ್ಯಾಮ್ರಾಮನ್ ಸರ್ ಆಗಲಿ, ಅವರ ಅಸೋಸಿಯೇಟ್ ಡೈರೆಕ್ಟರ್ ಅರುಣ್ ಅವರಾಗಲಿ, ಅವ್ರ ಟೀಮ್ ಮತ್ತು DOP ಸರ್. ಸೊ ಅವರೆಲ್ಲರೂ ತುಂಬ ಹಳೆ ಪರಿಚಯ. ಸೊ ಎಲ್ಲ ಒಟ್ಟಿಗೆ ಬಂದಿದ್ರು. ಸೊ ಅವತ್ತು ಅವ್ರು ಏನು ಕತೆ ಹೇಳಿದ್ರು, ಸೊ ಸೆಟ್ಟಿಗೆ ಬಂದ ಮೇಲೆ ಅದೇನು ಚೇಂಜ್ ಆಗಿದೆ ಸರ್. ಏರುಪೇರು ಅಂದರೆ ಒಂದು 1% ಆಚೆ ಹೆಚ್ಚಾಗಿರೋ ಬಂದ್ಬಿಟ್ರೆ ಲೊಕೇಶನ್ಗೋಸ್ಕರ ಅಥವಾ ಸಿಚುವೇಶನ್ ಕ್ಯಾರೆಕ್ಟರ್ಸ್ ಕೆಲವರು ಆಚೆ ಬಂದುಬಿಟ್ರೆ. ಸೊ ನಾವು ಇನಿಷಿಯಲ್ ಬೇಸಲ್ಲಿ ಏನು ಅಂದ್ಕೊಂಡಿದ್ದು, ಯೂಶ್ವಲಿ ಆಗಲೇ ಸರ್ ಹೇಳಿದಂಗೆ ಕಮರ್ಷಿಯಲ್ ಆಸ್ಪೆಕ್ಟ್ಸ್ಗೋಸ್ಕರ ಅಥವಾ ಬಿಸ್ನೆಸ್ ಪರ್ಪಸ್ಗೋಸ್ಕರ ಕೆಲವು ಕಮರ್ಷಿಯಲ್ ಎಲಿಮೆಂಟ್ಸ್ ಕೆಲವು ಆ್ಯಡ್ ಮಾಡೋಣ, ಆ್ಯಕ್ಷನ್ ಸೀಕ್ವೆನ್ಸಸ್ ಆ್ಯಡ್ ಮಾಡೋಣ, ಸ್ವಲ್ಪ ಬಿಸ್ನೆಸ್ಗೋಸ್ಕರ ಹೆಲ್ಪ್ ಆಗುತ್ತೆ ಅನ್ನೋದು. ಸೊ ಅದು ಯಾವುದೂ ಮೈಂಡಲ್ಲಿ ಇಟ್ಕೊಳ್ದೆ, ಸೊ ಫಸ್ಟ್ ನಾವೇನು ಅಂದ್ಕೊಂಡಿದ್ದೀವೋ, ಸೊ ಒಂದು ಫೀಲ್ ಗುಡ್ ಮೂವಿ ಕೊಡಬೇಕು ಆಡಿಯನ್ಸ್ಗೆ ಅನ್ನೋದು ಮೈಂಡಲ್ಲಿ ಇದ್ದಿದ್ದು. ಸೊ ಅದನ್ನು ನಾವು ಎಕ್ಸಾಕ್ಟಾಗಿ ಕೊಡಬೇಕಂತಲೇ ಅಂದ್ಕೊಂಡಿದ್ದು. ಸೊ ಅದನ್ನು ಯಾವುದು ಆ ಬಾರ್ಡರ್ ಲೈನ್ ಕ್ರಾಸ್ ಮಾಡದೆ 10% ಈ ಕಡೆ 10% ಆ ಕಡೆ, ಆ ಬಾರ್ಡರ್ ಲೈನ್ ಕ್ರಾಸ್ ಮಾಡದೆ ನಾವು ಅದೇ ಔಟ್ಪುಟ್ನ ಕೊಡಬೇಕಂತ ಟ್ರೈ ಮಾಡಿದ್ದು. ಅದನ್ನು ಅಚೀವ್ ಮಾಡಿದ್ವಿ. ಲೊಕೇಶನ್ಸ್ ಕೂಡ ನಾವು ಸರ್ ಬಿಟ್ಕೊಟ್ಟಿದ್ದೀರಾ ಇಲ್ಲ ಗೊತ್ತಿಲ್ಲ ನನಗೆ, ಹಾಗೆ ಲೊಕೇಶನ್ಸ್ ಆ್ಯಕ್ಚುಲಿ ನಾವು ನಾರ್ತ್ ಫ್ಲೇವರ್ನ ಒಂದು ತಂದಿದ್ವಿ ಇಲ್ಲಿ. ಸೊ ಕಥೆಯಲ್ಲಿ ತುಂಬ ಒಂದು ಕೀ ಎಲಿಮೆಂಟ್ ಆ್ಯಕ್ಚುಲಿ. ಸೊ ವಾರಣಾಸಿನ ನಾವು ಬಳಸ್ಕೊಂಡಿರೋದು ಒಂದು ಮಿನಿಮಲ್ ಟೈಮಲ್ಲಿ ನಾವು ಶೂಟ್ ಮಾಡಿದ್ರು ಕೂಡ ಅದನ್ನು ಅದು ಒಂದು ತುಂಬ ಇಂಪಾರ್ಟೆಂಟ್ ಸೆಗ್ಮೆಂಟ್ ಆಗಿತ್ತು. ಸೊ ನಿಮಗೆ ಅದೊಂದು ಇಂಪಾರ್ಟೆಂಟ್ ಪಾತ್ರ ಕೂಡ. ಸೊ ಕಥೆನ ನಾನು ಜಾಸ್ತಿ ಏನು ಹೇಳ್ಕೊಳ್ಬೇಕಾಗಲ್ಲ. ಆಲ್ರೆಡಿ ಎಲ್ಲ ಪ್ರಣವ್ ಸರ್ ಹತ್ರ ಪ್ರತಿಯೊಂದು ಸರ್ ನಮ್ಮ ಸರ್ ಈಗ ಒಂದು ಕ್ವಶನ್ ಕೇಳಿ, ಪ್ರತಿಯೊಂದು ಕ್ವಶನ್ನ ಕೇಳಿ ಕಥೆನ ಅದೇನು ಪಾತ್ರ ಏನು ಕ್ಯಾರೆಕ್ಟರೈಸೇಷನ್ ಏನಾಗಿರುತ್ತೆ ಎಲ್ಲ ಕೇಳಿ ಬಿಡಿಸ್ಬಿಟ್ರು. ಸೊ ಒಂದೊಂದು ಏನಂದರೆ ವಾರಣಾಸಿ ಅನ್ನೋದು ಇನ್ನೊಂದು ಪಾತ್ರ ಇರೋದಕ್ಕೆ ಮಾತ್ರ ಅದೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿದ್ದದು. ಒನ್ಸ್ ಅಗೇನ್ ಸಾರಿ. ಆಮೇಲೆ ಥ್ಯಾಂಕ್ ಯು, ಸಂಡೇ ಎಲ್ಲ ಫ್ರೀ ಮಾಡ್ಕೊಂಡು ಬಂದಿರೋದಕ್ಕೆ ತುಂಬ ಥ್ಯಾಂಕ್ಸ್. ಮೊದಲನೇದಾಗಿ ಈ ವೇದಿಕೆ ಮೇಲೆ ಫಸ್ಟು ನಾವು ಕೂತಿದ್ದೀವಿ ಅಂದರೆ ಪುರಾತನ ಫಿಲಮ್ಸು. ಫಸ್ಟು ನಾನು ಧನ್ಯವಾದ ಹೇಳಲೇಬೇಕು. ಯಾಕೆಂದರೆ ಈಗ ಆವಾಗ ಮಾಸ್ಟರ್ ಹೇಳಿದ್ರು, ಅಣ್ಣ ಕೇಳಿದ್ರು ಒಂದು ಸಾಂಗು ಮಾಡೋದಕ್ಕೆ ಎಷ್ಟು ದಿನ ಬೇಕು ಅಂತ. ನೀವು ನಂಬ್ತಿರೋ ಬಿಡ್ತಿರೋ, ಡೈರೆಕ್ಟ್ರು ಮತ್ತು ಪ್ರೊಡಕ್ಷನ್ ಹೌಸ್ ನಡುವೆ ಒಂದು ಕಂಡೀಷನ್ಸ್ ಇರುತ್ತೆ ಫಸ್ಟು ಪಿಕ್ಚರ್ ಅಂದಾಗ, ಇಷ್ಟೇ ಬಜೆಟಲ್ಲಿ ಮಾಡಬೇಕು ಅಂತ. ಬಟ್ ನನಗೆ ಫಸ್ಟ್ ಅನಿಸಿದ್ದು ಸಿನಿಮಾ ಮಾಡೋಕ್ಕೆ ಬಜೆಟ್ ಬೇಕು ಅಂತ. ನೆಕ್ಸ್ಟ್ ಈ ಥರ ಟೆಕ್ನಿಷಿಯನ್ ಸಿಕ್ಕಿದ್ರೆ ಬಜೆಟ್ ಅವಶ್ಯಕತೆ ಇದೆ ಇಲ್ಲ, ಈ ಥರದ್ದು ಒಂದು ಸಿಚುವೇಶನ್ಸು ಕ್ರಿಯೇಟ್ ಆಗುತ್ತೆ. ಯಾಕೆ ಅಂತಂದರೆ ನಾವ್ಯಾರು ಗೋಡಂಬಿ ದ್ರಾಕ್ಷಿ ತಿನ್ಕೊಂಡು ಶೂಟಿಂಗ್ ಮಾಡಿಲ್ಲ. 2 ದಿನದಲ್ಲಿ ಸಾಂಗ್ ಮುಗಿಸ್ಬೇಕು ಅಂತ ಮಾಸ್ಟರ್ ಅಂದರು 2 ದಿನದಲ್ಲಿ ಮುಗಿಸ್ತೀನಿ ಅಂತ. ನಿಜವಾಗ್ಲೂ ಆಗಲ್ಲ. ಬಟ್ ಮಾಸ್ಟರ್ ನಾನು ಹೇಳಿದ್ದೆ ಹಿಂಗೆ, ಗುರುವೇ 2 ದಿನಕ್ಕೆ ಮಾಡ್ಬೇಕು ನೀನು. ಇಡೀ ಸಾಂಗ್ 3 ಸಾಂಗ್ ಇದೆ, 3 ಸಾಂಗ್ ಹೋದ್ರು 2 ದಿನನೇ ಕೊಡೋದು, 2 ದಿನಕ್ಕೆ ಮಾಡಬೇಕು ಅಂತ. ಇದಕ್ಕೆ ಅದನ್ನ ಚಾಲೆಂಜ್ ಆಗಿ ತೊಗೊಂಡು ಹಿಂಗೆ ಮಾಡಿದ್ದಾರೆ. 4 ದಿನ ಕೊಟ್ಟರೆ ಮಾಸ್ಟರ್ ಹೆಂಗೆ ಮಾಡ್ಬೋದು ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಏನಾದ್ರು ಒಳ್ಳೆ ಇದೇ ನಮ್ಮ ಪ್ರೊಡಕ್ಷನಲ್ಲೇ ಇದು ದೊಡ್ಡ ಬಜೆಟ್ ಮಾಡಿದ್ರೆ ದಯವಿಟ್ಟು 4-5 ದಿನ ಕೊಡ್ತೀವಿ ಅಂತ, ಜಾಸ್ತಿ ದಿನ ಹೇಳಿಬಿಡಿ ಆಯ್ತಾ. ಒಂದು ಆಮೇಲೆ ಮೊದಲನೇದಾಗಿ ಮ್ಯೂಸಿಕ್ ಡೈರೆಕ್ಟ್ರು ನಮ್ಮ ಸಚಿನ್ ಸರ್ಗೆ, ಅವ್ರಿಗೆ ಒಂದೇ ಅಂದಿದ್ದು ನಾನು ಏನಂತಂದರೆ, ಗುರುವೇ ನಾನು ಊರಿಗೆ ಹೋಗ್ಬೇಕಾದ್ರೆ ಕಾರಲ್ಲಿ ಎಲ್ಲ ಸಾಂಗು ಕೇಳ್ಕೊ ಹೋಗ್ತೀನಿ, ನಮ್ಮ ಸಾಂಗು ಕೇಳೋದ್ರೆ ಏನಾದರೂ ಒಂದು ಮಾಡಿಬಿಡುವೆ ಅಂತ ಕೇಳಿದ್ದೆ. ಅದಕ್ಕೆ ಕೊಟ್ಟಿದ್ದೆ. ಈ ಸಾಂಗು ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಸಚಿನ್ ಸರ್ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಮ್ಮ ಕ್ಯಾಮ್ರಾಮನ್ನು ಆ್ಯಕ್ಚುಲಿ ನನ್ನ ಫ್ರೆಂಡು, ನಾನೇನೇ ಈಗ ಆಗಲೇ ಹೇಳಿಲ್ವಾ ತಪ್ಪು ನಮ್ದಿದ್ರು ಅವನೇ ವಹಿಸ್ಕೊತಾನೆ ಅಂತ, ಆ ಥರ ಸ್ನೇಹಿತ. ಬಟ್ ಕೆಲಸ ಅಂತ ಬಂದಾಗ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಮಂಜಣ್ಣ ಹೇಳ್ದಂಗೆ ಒಂದು ಕೂಲಾಗಿ ನೈಟು ಯಾವ ಥರ ಕಾಂಬಿನೇಷನ್, ಕಲರ್ ಕಾಂಬಿನೇಷನು, ಪಿಕಪ್ ಬ್ಲೂ ಯಾವ ಥರ ಮಿಕ್ಸ್ ಮ್ಯಾಚ್ ಮಾಡಿದ್ದಾರೆ ಅದೆಲ್ಲ ಕ್ರೆಡಿಟ್ಗೋಷ್ಟು ಕ್ಯಾಮ್ರಾಮನ್ ಅವರೊಬ್ಬರೇ ಆ ಥರ ಪ್ಲ್ಯಾನ್ ಮಾಡಿರೋದು. ಇವತ್ತು ಅದೇ ಹೇಳಿಲ್ವ, ಇವತ್ತು ನಾನು ನಮ್ಮ ಹೀರೋಯಿನ್ಗಿನ ವೇದಿಕೆ ಹೀರೋ ಅಂತಂದರೆ ಕ್ಯಾಮ್ರಾಮನ್ ಸಚಿನ್ ಸರ್ ಮತ್ತು ನಮ್ಮ ಧನು ಮಾಸ್ಟ್ರು. ಅದಾದ್ಮೇಲೆ ನಮ್ಮ ಹೀರೋಯಿನ್. ನಮ್ಮ ಹೀರೋ ಬಗ್ಗೆ ಮಾತಾಡೋಂಗಿಲ್ಲ, ಯಾಕೆಂದರೆ ಆಲ್ರೆಡಿ ಅವರು ಡ್ಯಾನ್ಸಲ್ಲಿ ನಂಬರ್ 1. ಆಗಲೇ ಕೇಳಿದ್ರು ಪ್ರಜ್ವಣ ಅಂತ. ಪ್ರಜ್ವಣ ಡೈರೆಕ್ಟ್ ಆಗಿ ಡ್ಯಾನ್ಸ್ ನೋಡಿಲ್ಲ, ಬಟ್ ಪ್ರಜ್ವಣಗೆ ಚಾಲೆಂಜ್ ಮಾಡೋ ಅಂತ ಒಂದು ಹೀರೋ ಅಂತ ನಾನು ಧೈರ್ಯವಾಗಿ ಹೇಳ್ತೀನಿ. ಯಾಕೆಂದರೆ ಕಾಂಟ್ರವರ್ಸಿ ಏನಲ್ಲ ಇದು, ಬಟ್ ನಾನು ನೋಡಿರೋದಕ್ಕೆ ಎದುರುಗಡೆ ಹೇಳ್ತಾ ಇರೋದು. ಕಾಲು ಅಂತೂ ನಿಲ್ಲಲ್ಲ ಆ ಥರ ಇದು. ಬಟ್ ಖುಷಿ ಮೇಡಮ್ ಅಂತೂ ಮ್ಯಾಚ್ ಮಾಡಿದ್ದಾರೆ, ಇಲ್ಲ ಅಂತಲ್ಲ 100% ಮ್ಯಾಚ್ ಮಾಡಿದ್ದಾರೆ.
ಡ್ಯಾನ್ಸ್ ಬಂದಿಲ್ಲ ಅಂತಂದ್ರೂ ಮ್ಯಾಚ್ ಮಾಡಿದ್ದಾರೆ. ಆಮೇಲೆ ಆಗಲೇ ಹೇಳಿದ್ರೆ ಸರ್, ರಿಹರ್ಸಲ್ಲು 15 ದಿನ ಮಾಡಿರಲಿ 10 ದಿನ ಮಾಡಿರಲಿ, ಟೀಮ್ ಅನ್ನೋದು ಒಂದು ಮುಖ್ಯ ಆಗುತ್ತೆ. ಟೆಕ್ನಿಷಿಯನ್ಸ್ ಸಖತ್ ಇಂಪಾರ್ಟೆಂಟ್ ಆಗ್ತಾರೆ ಸಿನಿಮಾಗೆ ಅನ್ನೋದಕ್ಕೆ ನಮ್ಮ ಟೀಮೇ ಕಾರಣ. ಯಾಕೆಂದ್ರೆ ಮಾಸ್ಟರ್ಗೆ ಹೇಳಿದ್ದೆ 2 ದಿನಕ್ಕೆ ಹಾಕ್ಬೇಕು ಅಂತ. 2 ದಿನಕ್ಕೆ ಹಾಕ್ಬೇಕು ಅಂದ್ರೆ ಒಂದು ಕೆಲಸ ಮಾಡ್ಬೇಕು ಸರ್, ಕ್ಯಾಮ್ರಾಮ್ಯಾನು ಮತ್ತೆ ಎಲ್ಲ ನಮ್ಮ ಇದಕ್ಕೆ ಬರಬೇಕು, ಒಂದು ರಿಹರ್ಸಲ್ ಮಾಡಿದ್ರೆ 2 ದಿನ 1.5 ದಿನಕ್ಕೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಸೊ ಅದಕ್ಕೆ ಅವ್ರ ಟೀಮು, ಅವ್ರ ಹುಡುಗರು ಎಲ್ಲ ನಮ್ಮ ಸುಕ್ಕು, ಯುವ, ರಶ್ಮಿ ಇವರೆಲ್ಲ ಎಫರ್ಟ್ ಹಾಕಿ ಅಷ್ಟು ಇದು ಮಾಡಿ ಮಾಸ್ಟರು ನಮಗೆಲ್ಲ ಒಂದು ಬೇರೆ ಥರ ಟ್ರೈನ್ ಅಪ್ ಮಾಡಿ ಪ್ರೊಡಕ್ಷನ್ ಹೌಸ್ ಕೊಟ್ಟಿದ್ದ ಟ್ರಸ್ಟ್ನ ಉಳಿಸ್ಕೊಂಡಿದ್ದಾರೆ. ಮಾಸ್ಟರ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಸಾಂಗು ತುಂಬಾ ಚೆನ್ನಾಗಿದೆ. ಯೋಗರಾಜ್ ಭಟ್ರು ಸರ್ ನಮಗೆ ಭಯ ಮಾತಾಡಕ್ಕೆ, ಯೋಗರಾಜ್ ಭಟ್ರು ಸರ್ ಹತ್ರ. ಯಾಕಂದ್ರೆ ಫಸ್ಟ್ ಪಿಕ್ಚರ್ ಅಲ್ವಾ, ಯಾರೋ ನೀನು ಅಂದ್ರೆ ಏನ್ ಹೇಳಕ್ಕಾಗಲ್ಲ ಸರ್, ಶ್ರೀಕಾಂತ್ ಅಂದ್ರೆ ಯಾ ಶ್ರೀಕಾಂತ್ ನೀನು ಹೇಳೋ ಈ ತರ ಮಾತಾಡ್ತಾ ಇದ್ರು. ಅದಕ್ಕೆ ಸಚಿನ್ ಏನ್ ಮಾಡಿದೆ, ಸ್ವಲ್ಪ ಕ್ಲೆವರ್ ಆಗಿ ಆಟ ಆಡಿದೆ. ಯೋಗರಾಜ್ ಭಟ್ರು ಫೋನ್ ಮಾಡಿ ಕೇಳೋದು ಮಾಡಿದ್ರು ನೀನೆ ಅಂತ ಅಂದ್ಬಿಟ್ಟು ಹಂಗೆ ತಗ್ಲಾಕಿ ಈ ಸಾಂಗ್ ಬಂದಿದ್ದು. ಆಮೇಲೆ ಇಬ್ರು ತುಂಬಾ ಚೆನ್ನಾಗಿ ವರ್ಕ್ ಮಾಡಿ ಈ ಸಾಂಗ್ ನಮ್ಮ ಕೈ ಕೊಟ್ರು. ಆಮೇಲೆ ಭಟ್ರೆ ನಾವೇ ಹೇಳಿದ್ರು, ಭಟ್ರೆ ತುಂಬಾ ಥ್ಯಾಂಕ್ಸ್. ಫಸ್ಟ್ ಕಮಂಗಿ ನನ್ನ ಮಗನೆ, ಸೆಕೆಂಡ್ ಇದು, ಮೂರನೇದು ಜಯಂತ್ ಕಾಂಕ್ನಿ ಸರ್ ಬರ್ದಿದ್ದಾರೆ. ಅದು ತುಂಬಾ ಚೆನ್ನಾಗಿದೆ. ಪಿಕ್ಚರೈಸೇಷನ್ ತುಂಬಾ ಚೆನ್ನಾಗಿದೆ, ಡ್ಯಾನ್ಸು ತುಂಬಾ ಚೆನ್ನಾಗಿದೆ. ಅದನ್ನು ಅತಿ ಶೀಘ್ರದಲ್ಲೇ ಲಾಂಚ್ ಮಾಡ್ತೀವಿ. ಆಗಸ್ಟ್ 22 ದಯಮಾಡಿ ನೀವೆಲ್ಲ ಸಪೋರ್ಟ್ ಬೇಕು. ಫಸ್ಟ್ ಪಿಕ್ಚರ್ ಇದು, ಬಾಸ್ ಹೇಳಿದಂಗೆ ರೀಲಾಂಚ್, ಅವ್ರಿಗೂ ಫಸ್ಟ್ ಪಿಕ್ಚರ್ ಏನಂತಾನೆ. ದಯವಿಟ್ಟು ನಮ್ಮ ಪ್ರಣಾಮ್ ಸರ್ನ ನಮ್ಮನ್ನ ಎಲ್ಲರೂ ಬೆಳೆಸ್ಬೇಕು. ಸಿನಿಮಾನ 22ನೇ ತಾರೀಕು ದಯವಿಟ್ಟು ನೀವೆಲ್ಲರೂ ಬಂದು ಆಶೀರ್ವಾದ ಮಾಡಿ ನೋಡ್ಬೇಕು ಅಂತ ಈ ಮೂಲಕ ಕೇಳ್ತಾ ಇದ್ದೀನಿ. ಆಗಸ್ಟ್ 22 ನಮ್ಮ ಸಿನಿಮಾ ರಿಲೀಸ್, ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಸಪೋರ್ಟ್ ಮಾಡಿ. ಪುನೀತ್ ಸರ್ಗೂ ಆ ಥರದ ಒಂದು ಕತೆ ತುಂಬಾ ಚೆನ್ನಾಗಿದೆ, ಮಾಡ್ಬೋದು, ಅಪ್ಪ ಮಗನ ಸಂಬಂಧ ಮಾಡುವ ಅಂತ ಅವರು ಸಪೋರ್ಟ್ ಮಾಡಿದಾಗ, ಹೀರೋ ಯಾರು ಅಂತ ಸೆಲೆಕ್ಷನ್ ಮಾಡಿದಾಗ ದೇವರಾಜ್ ಸರ್ ಮನೆಗೆ ಹೋಗ್ಬಿಟ್ಟು ಕತೆ ಹೇಳೋದು ಪ್ರಣಾಮ್ ಸಿಗ್ತಾರೆ ಅಂತ. ಪ್ರಣಾಮ್ ಸಿಕ್ಕಿದ್ರೆ ಖುಷಿಯಾಗಿರೋದು, ಆದ್ರೆ ದೇವರಾಜ್ ಸರ್ ಸಿಕ್ಬಿಟ್ರು, ಅದೇ ಭಯ ಆಗಿದ್ದು. ಅದಕ್ಕೆ ಅವ್ರು ನನ್ನ ರೇಗಿಸಿದಷ್ಟೇ, ಹೆಂಗ್ ಕತೆ ಹೇಳೋದು ಅಂತ. ಅವ್ರು ಹೇಳಿದ್ ಬಂದ್ರೆ ಬೂಟ್ ಸೌಂಡೇ ಕೇಳಿಸ್ತಾ ಇತ್ತು, ಡೈನಮಿಕ್ ಫೀಲ್ ಹೆಂಗ್ ಹೇಳುತ್ತೆ ಅಂದ್ರೆ ಒಂದೇ ಒಂದು ತಲೆಬಾಗಿ ಹೇಳಿದ್ ಇಷ್ಟೇ, ಅಪ್ಪಾಜಿ ಐಟಮ್ ಸಾಂಗ್ ಇಲ್ಲ, ಫೈಟ್ ಇಲ್ಲ, ಕಮರ್ಷಿಯಲ್ ಎಲಿಮೆಂಟ್ ಜಾಸ್ತಿ ಇಲ್ಲ, ಒಂದು ಮಲಯಾಳಂ ಸಿನಿಮಾ ಅಂತಾರೆ ಎಲ್ಲರೂ. ಆ ಥರದೊಂದು ಫೀಲ್ ಪಿಕ್ಚರೈಸೇಷನ್ ಗ್ಯಾರಂಟಿ ಕೊಡ್ತೀನಿ. ಅಪ್ಪ ಮಗನ ಸಂಬಂಧ ಇರೋಂಥ ಕತೆ ರಘು ಸರ್ ಮಾಡ್ತಾ ಇದ್ದಾರೆ, ಇದು ಪ್ರಣಾಮ್ ಸರ್ ಮಾಡಲೇಬೇಕು. ಬಟ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪಿಕ್ಚರ್ ಇದು ಅಂತ ಅಂದಿದ್ದಕ್ಕೆ ಈ ಥರದ್ದು ಬೇಕು ಅವ್ನಿಗೆ. ಆಕ್ಚುಲಿ ಎಲ್ಲಾನು ಕಮರ್ಷಿಯಲ್ ಸಿನಿಮಾ ಎಲ್ಲರೂ ಮಾಡ್ತಾರೆ ಆಯ್ತಾ, ಅದನ್ನ ಮುಂಚೆ ನೆಕ್ಸ್ಟ್ಗೆ ಏನ್ ಬೇಕಾದ್ರೂ ಮಾಡ್ಬೋದು, ಬಟ್ ಈ ಥರದ ಒಂದು ಸಬ್ಜೆಕ್ಟ್ ಬೇಕು ಮಾಡಿ ಅಂತ ಅವರು ಯಾವಾಗ ಅಸ್ತು ಅಂದ್ರು ಅವಾಗಿಂದ ಸ್ಟಾರ್ಟ್ ಆಯ್ತು. ತುಂಬಾ ಚೆನ್ನಾಗಿ ಆಗಿದೆ ಅಪ್ಪ ಮಗನ ಕತೆ. ರಂಗಾಯಣ ರಘು ಸರ್ ಮತ್ತೆ ಪ್ರಣಾಮ್ ಕಾಂಬಿನೇಷನ್ ಹೆಂಗಿದೆ ಅಂತಂದ್ರೆ ನಿಜವಾಗ್ಲೂ ಸ್ಕ್ರೀನ್ ಮೇಲೆ ಬೇರೆ ತರನೇ ಬಿಗ್ ಫೈಟ್ ಕಾಣೋದು. ನೀನಾ ನಾನಾ ಅನ್ನೋ ತರ ಈಗ ಹೇಳಿದ್ರು ರಘು ಸರ್ ಇಂದ ಬೇಜಾರು ಕಲ್ತಿದ್ದೀನಿ ಅಂತ. ನಿಜವಾಗ್ಲೂ ರಘು ಸರ್ ಇಂದ ಕಲ್ತಿದ್ದಾರೆ ಇಲ್ಲ ಅಂತಲ್ಲ, ಬಟ್ ಸ್ಕ್ರೀನ್ ಮೇಲೆ ನೋಡಿದ್ರೆ ರಘು ಸರ್ ಮತ್ತೆ ನೀನಾ ಲೆಕ್ಕಾಚಾರದಲ್ಲಿ ಸಿನಿಮಾ ಇದೆ. ಒಂದು ಕ್ಯಾರೆಕ್ಟರ್, ನನ್ನ ಕ್ಯಾರೆಕ್ಟರ್, ಶಿವ ಕ್ಯಾರೆಕ್ಟರ್ ಮತ್ತೆ ಮುತ್ತಣ್ಣನ ಕ್ಯಾರೆಕ್ಟರ್ ಅಂತ ಬಂದಾಗ ನೀನಾ ನಾನಾ, ಈ ಮಧ್ಯದಲ್ಲಿ ಒಂದು ಕಲರ್ಫುಲ್ ಬೇಕೇ ಬೇಕಲ್ಲ. ಅವಾಗಲೇ ಹೇಳಿದ್ರಲ್ಲ ಟೈಮ್, ಅಣ್ಣ ಹೇಳಿದ್ರಲ್ಲ ಟೈಮ್, ಡಾಕ್ಟರ್ಗೆ ಹೆಂಗ್ ಸಿಗುತ್ತೆ ಟೈಮ್ ಲವ್ ಮಾಡಕ್ಕೆ ಅಂತ. ನಾವು ಟೈಮ್ ಕೊಟ್ಟಿಲ್ಲ, ಅಣ್ಣ ಲವ್ ಮಾಡಕ್ ಟೈಮ್ ಕೊಟ್ಟಿಲ್ಲ, ಕಥೆಯಲ್ಲೇ ಲವ್ ಮಾಡಿಸ್ಬಿಟ್ಟಿದೀನಿ. ಈ ಟೈಮ್ ಕೊಟ್ಟು ಏನಾಗುತ್ತೆ ನೋಡ್ಬೇಕಾದ್ರೆ ಯಾಕೆ ತೆಗಿರಿ ಅಂದ್ಬಿಡ್ತಾರೆ ಕೆಲವರು ಇದರಲ್ಲಿ. ಆ ತರದ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಕಥೆಯಲ್ಲೇ ಲವ್. ಇಬ್ರು ಅಪ್ಪನ ಎದೆ ಮೇಲೆ ಸ್ಟೆಥೋಸ್ಕೋಪ್ ಟ್ರೀಟ್ ಮಾಡ್ತಾ ಇದ್ರೆ ಮಗನಿಗೆ ಎದೆ ಬಡಿತ ಸ್ಟಾರ್ಟ್ ಆಗ್ಬೇಕು. ಈ ತರ ಲವ್ ಸ್ಟಾರ್ಟ್ ಮಾಡ್ತಾರೆ, ಈ ತರ ಶುರುವಾಗಿದೆ.